Hello everyone, welcome to my YouTube channel Mohita Tales. So first video alva delay ಮಾಡೋದು ಬೇಡ, let's get into the video. So yes, ಇದಾಗಿರುತ್ತೆ ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ, ಮೈ ಯೂಟ್ಯೂಬ್ ಚಾನಲ್ ಟ್ರೇಲರ್ ಪ್ಲಸ್ ನನ್ನ ಬಗ್ಗೆ ನಾನು ನಿಮ್ಮ ಎಲ್ಲರ ಹತ್ರ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ. ಸೊ ಎಸ್, ನಾನು ಫಸ್ಟ್ ಏನು ಅಂದ್ಕೊಂಡೆ ಅಂದರೆ, ಓಕೆ ಇಂಟ್ರಡಕ್ಷನ್ ವಿಡಿಯೋ ಅಲ್ವಾ, ನಮ್ಮ ಬಗ್ಗೆ ಹೇಳೋದಲ್ವಾ, ಓಕೆ ಮಾಡ್ಬೋದು, ಈಸಿ ಸಿಂಪಲ್ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಿಂತ್ಕೊತಿದ್ದೀನಿ, ಮಾತೇ ಬರ್ತಾ ಇಲ್ಲ. ಸೊ ಆಮೇಲೆ ಹೋಗ್ಬಿಟ್ಟು ನನ್ನ ಫೋನಲ್ಲಿ ಏನೇನು ಮಾತಾಡಬೇಕು ಅಂತ ಎಲ್ಲ ಫೀಡ್ ಮಾಡಿಕೊಂಡು, ಆಮೇಲೆ ಪ್ರಿಪೇರ್ ಅಂತ ಹೇಳೋಕ್ಕಾಗಲ್ಲ, ಮರ್ತೋಗುತ್ತೆ ಕೆಲವೊಂದು ಅಲ್ವಾ, ಸೊ ಅದನ್ನೆಲ್ಲ ಫೀಡ್ ಮಾಡ್ಕೊಂಡು ಓಕೆ ನೋಡ್ಕೊಂಡು ಚೂರು ಮರ್ತಾಗ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಂಡು ಹೇಳ್ಬೋದು ಅಂದ್ಕೊಂಡು ಇವಾಗ ಬಂದು ನಿಂತ್ಕೊಂಡೆ. ಎಸ್, ಫಸ್ಟ್ ನನ್ನ ಬಗ್ಗೆ ಅಂದರೆ ಐ ಆಮ್ ಮೋಹಿತಾ. ನಾನು ಹುಟ್ಟಿದ್ದು ಬ್ಯಾಂಗ್ಳೂರ್, ಬೆಳೆದಿದ್ದು ಬೋತ್ ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು, ಓದಿದ್ದು ಕೂಡ ಅಷ್ಟೇ. ಆ್ಯಂಡ್ ಅಟ್ ಪ್ರೆಸೆಂಟ್ ಇವಾಗ ಐ ಆಮ್ ಲಿವಿಂಗ್ ಇನ್ ಮೈಸೂರಲ್ಲಿ ನಾನಿದ್ದೀನಿ. ಎಸ್, ಓದಿದ್ದು ಜಾಸ್ತಿ ಓದಿಲ್ಲ, ಐ ಮೀನ್ ಸೆಕೆಂಡ್ PUC ಮುಗಿಸಿ ಇವಾಗ ಹಾಲಿಡೇಸಲ್ಲಿ ಫುಲ್ ಚಿಲ್ಲಾಗಿದ್ದೀವಿ. ನೆಕ್ಸ್ಟ್ ಇಂಜಿನಿಯರಿಂಗ್ ಟ್ರೈ ಮಾಡಬೇಕು, ಟ್ರೈ ಅಲ್ಲ, ನೆಕ್ಸ್ಟ್ ಇಂಜಿನಿಯರಿಂಗ್ ಮೈಸೂರಲ್ಲೇ. ಅದು ಕಾಲೇಜ್ ಜಾಯಿನ್ ಆದಮೇಲೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಸೊ ಓಕೆ, ಓದಿದ್ದೆಲ್ಲ ಆಯಿತು. ಆ್ಯಕ್ಚುಲಿ ಇಂಟ್ರಡಕ್ಷನ್ ವಿಡಿಯೋ ಅಂತ ಫುಲ್ ನಾನು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ 4th ಸ್ಟ್ಯಾಂಡರ್ಡ್ಗೆ ಒಂದು ಸ್ಕೂಲ್ಗೆ ಸೇರ್ಕೊಂಡಿದ್ದು, ಅಲ್ಲಿಂದ ಫುಲ್ 10th ತನಕ ಅಲ್ಲೇ. ಇಂಟ್ರಡ್ಯೂಸ್ ಯಾರು ಅಷ್ಟೇ ಏನೋ ಅಬ್ಬಬ್ಬ ಅಂದರೆ ಒಂದು ಹೆಸರು ಕೇಳ್ತಿದ್ರು ಅಷ್ಟೇ. ಸೊ 10th ಮುಗಿಯುತ್ತೆ, ಫುಲ್ ಹ್ಯಾಪಿ ನಮಗೆ. ಓಕೆ, ಕಾಲೇಜ್ಗೆ ಹೋಗ್ತೀವಿ, ಅಲ್ಲಿ ಹೆಸರು ಕೇಳ್ತಾರೆ, ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾರೆ, ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ಅಂತಾರೆ, ಅದು ಹೇಳ್ಬೋದು ಇದು ಹೇಳ್ಬೋದು ಅಂತ. ಸ್ಕೂಲಿಗೆ ನೋಡಿದ್ರೆ ಹೋಗಿದ್ದು ಫಸ್ಟ್ ಡೇನೇ ಪಾಠ ಮಾಡಿಬಿಟ್ರು. ಸೊ ಇವತ್ತು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ನಾನು ಅಂತೂ ಫುಲ್ ಹ್ಯಾಪಿ. ಓಕೆ, ನಿಲ್ಲಿಸಿದೆ. ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂದರೆ ಮೇನ್ಲಿ 3 ರೀಸನ್ಸ್ ಇದೆ. ಫಸ್ಟ್ ಬಂದು ಫ್ರೆಂಡ್ ಸರ್ಕಲ್. ಅಂದರೆ ಈಗ ಹೈಸ್ಕೂಲ್ ಮೇನ್ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಜೊತೆ ಚಿಕ್ಕದಾಗಿ, ಜಾಸ್ತಿ ಬೇಡ, ನಮ್ಮ ಮನೆಯಿಂದ ನನ್ನ ಪಕ್ಕದ ರೋಡ್ ಫ್ರೆಂಡ್ ಮನೆಗೆ ಹೋಗಿದ ತಕ್ಷಣ ಅದೇ ಫೋನ್ ಒಬ್ರ ಹತ್ರ ಇದ್ದೇ ಇರ್ತಿತ್ತು, ಅವ್ರ ಪೇರೆಂಟ್ಸ್ ಫೋನ್ ಅಥವಾ ನಮ್ಮ ಮಮ್ಮಿ, ಆ ಥರ ವ್ಲಾಗ್ ಶುರು ಮಾಡೋದು. ಸುಮ್ಮನೆ ಏನಿಲ್ಲ, ಕೂತ್ಕೊಂಡು TV ನೋಡೋದನ್ನ ವ್ಲಾಗ್ ಮಾಡ್ತಿದ್ವಿ, ಏನಾದರೂ ಒಂದು ಮ್ಯಾಗಿ ಮಾಡ್ಕೊಂಡು ತಿಂದರೆ ಅದನ್ನೂ ವ್ಲಾಗ್ ಮಾಡ್ತಿದ್ವಿ. ಆವಾಗಲಿಂದ ಈಗಲೂ ಅದೆಲ್ಲ ಒಂಥರ ಮೆಮೊರೀಸ್ ಅನಿಸುತ್ತೆ. ಸೊ ಅದೊಂದು ರೀಸನ್, ಆವಾಗಲಿಂದನೇ ಓಕೆ ಅಭ್ಯಾಸ ಇದೆ, ಮಾಡಬೇಕು, ಚೆನ್ನಾಗಿರುತ್ತೆ, ಮೆಮೊರೀಸ್ ಆಗಿರುತ್ತೆ. ಈಗ ಆವಾಗ ಮಾಡಿರೋ ವೀಡಿಯೋಸ್ನೆಲ್ಲ ಇವಾಗ ನೋಡಿದಾಗ ಒಂಥರ ಫುಲ್ ಖುಷಿ ಆಗುತ್ತೆ, ಆ ಥರ. ಸೆಕೆಂಡ್ ರೀಸನ್ ಬಂದು, ಇವಾಗ ಸೆಕೆಂಡ್ PU ಮುಗ್ದಿದೆ, ಮನೇಲೇ ಇದ್ದೀವಿ, ಫುಲ್ ಬೋರಿಂಗ್, ರುಟೀನ್ ಚೆನ್ನಾಗಿದೆ. ಸೊ ಓಕೆ ಮಾಡ್ಬೋದು ಅಂತ ಸೆಕೆಂಡ್ ರೀಸನ್. ಥರ್ಡ್ ರೀಸನ್ ಬಂದು ಇಂಪಾರ್ಟೆಂಟ್. ನಾನು ಹೇಗೆ ಅಂದರೆ, ಈಗ ಎಲ್ಲರನ್ನೂ ಕ್ಯಾಪ್ಚರ್ ಮಾಡ್ತೀನಿ ನಾನು, ಅಮ್ಮ, ಅಕ್ಕ, ಮೈ ಸನ್ ರೈನ್ಬೋ, ಎಲ್ಲರನ್ನೂ ಕ್ಯಾಪ್ಚರ್ ಮಾಡ್ತೀನಿ ಸುಮ್ಮನೆ. ಅವ್ರದ್ದು ಕ್ಯೂಟ್ ಮೂಮೆಂಟ್ಸ್ ಏನಿದ್ರು ಸುಮ್ಮನೆ ಕೂತ್ಕೊಂಡು ಜಸ್ಟ್ ಹಿಂಗೆ ಫೋನ್ ತೆಗೆದು ಕ್ಯಾಪ್ಚರ್ ಯಾವಾಗಲೂ ಹಾಗೆ ಅವ್ರದ್ದು ವೀಡಿಯೋಸು, ಅವ್ರ ಕ್ಲಿಪ್ಸು, ಅವ್ರ ಫೋಟೋಸ್, ಕ್ಯೂಟ್ ಫೋಟೋಸ್, ಫನ್ನಿ ಪಿಕ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಬಟ್ ನಂದು ನಾನು ಒಬ್ಬರು ಮಾಡಲ್ಲ. ಸೊ ಬೇಡ, ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಓಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದು 10 ಇಯರ್ಸ್ ಆಯಿತು, ತುಂಬ ಲಾಂಗ್ ಆಯಿತು. ಒಂದು 5 ಇಯರ್ಸ್ ಬಿಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ. ಓಕೆ ನಾನು ವೀಡಿಯೋ ಮಾಡ್ತಿದ್ದೆ, ಈ ಥರ ಮೆಮೊರೇಬಲ್ ಆಗಿರುತ್ತೆ ಅಂತ. ಸೊ ಈ 3 ರೀಸನ್ಸು. ಆಮೇಲೆ ಎಸ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನೇನು ಇರುತ್ತೆ ಅಂತ ನಾನು ಆಲ್ರೆಡಿ ಅದನ್ನ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ. ಕುಕ್ಕಿಂಗ್, ಲೈಫ್ ಸ್ಟೈಲ್, ಮೇಕಪ್,
ಟ್ರಾವೆಲಿಂಗ್. ಆ್ಯಕ್ಚುಲಿ ನಾನು ಟ್ರಾವೆಲ್ ಅಷ್ಟು ಮಾಡಲ್ಲ. ಹೋದ್ರೆ ಇಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಹೋಗ್ತೀನಿ, ಅದು ಬಿಟ್ಟರೆ ಬ್ಯಾಂಗ್ಳೂರ್ಗೆ ಹೋಗ್ತೀನಿ ನಮ್ಮ ಅತ್ತೆ ಮಾಮನ ಮನೆಗೆ. ಅದು ಬಿಟ್ಟರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಆಮೇಲೆ ಇನ್ನೆಲ್ಲೂ ನಾನು ಅಷ್ಟು ಅಕ್ಕನ ಜೊತೆ ಅಕ್ಕ ಪಾಪ ಅವಾಗ ಮೂವೀಸ್ ಕರ್ಕೊಂಡು ಹೋಗ್ತಾಳೆ, ಅಷ್ಟೇ. ನಾನು ಎಲ್ಲೂ ಹೋಗಲ್ಲ. ಬಟ್ ಇನ್ಮೇಲೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಏನಕ್ಕೆ ಹೋಗ್ತಿರ್ಲಿಲ್ಲ ಅಂದರೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಅಷ್ಟು. ಫುಲ್ ಸ್ಟಡೀಸ್ ಆ ಥರ. ಹೈಸ್ಕೂಲ್ ಮುಗಿದು ಅದೇ 10th ಮುಗಿದು ಕಾಲೇಜು ಓಕೆ ಫುಲ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಹಂಗಿರ್ಬೋದು ಹಿಂಗಿರ್ಬೋದು, ಸುತ್ತಾಡ್ಕೊಂಡು ಇರೋಣ ಅಂತ ಫ್ರೆಂಡ್ಸ್. ನಮ್ಮದು ಆಫ್ಕೋರ್ಸ್ ಗ್ಯಾಂಗ್ ಇರುತ್ತಲ್ಲ ಹೈಸ್ಕೂಲಲ್ಲಿ. ಆಮೇಲೆ ಹೋದ್ಮೇಲೆ ಗೊತ್ತಾಯಿತು ಡೈಲಿ ನಮಗೆ ಮಾತಾಡೋಕ್ಕೆ ಒಂದು 5 minutes ಕೂಡ ಟೈಮೇ ಸಿಗ್ತಿರ್ಲಿಲ್ಲ. ಅಂದರೆ ಅವ್ರು ಎಲ್ಲ ಬೇರೆ ಕಾಲೇಜ್ ಸಪ್ರೇಟಾಗಿ ಹೋಗಿದ್ವಿ. ಒಂದು ಸ್ವಲ್ಪ ಫುಲ್ ಕಾಂಟ್ಯಾಕ್ಟೇ ಬಿಟ್ಟೋಯ್ತು 2 years ತನಕ. ಈಗ ರಜದಲ್ಲಿ ಇರೋದ್ರಿಂದ ಮತ್ತೆ ವಿ ಗಾಟ್ ಇನ್ ಟಚ್. ಸೊ ಈಗ ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇನ್ ಫಸ್ಟ್ ನಾನು ಮೈಸೂರು ಝೂ ನೋಡಬೇಕು, ಇನ್ನೂ ನೋಡಿಲ್ಲ ನಾನು. ನನಗೊಂದು ಚಿಕ್ಕ ಐಡಿಯಾನೂ ಇಲ್ಲ ಅದು ಹೆಂಗಿದೆ ಅಂತ. ಐ ಹ್ಯಾವ್ ಟು ವಿಸಿಟ್. ಸೊ ಎಸ್, ಅದು ಬಿಟ್ಟರೆ ಕುಕ್ಕಿಂಗ್ ಅಂತೂ ಮಾಡ್ತಿರ್ತೀನಿ, ಚೆನ್ನಾಗಿ ಮಾಡ್ತೀನಿ. ಲೈಕ್ ಅಷ್ಟೇ. ಏನು ಹೇಳೋದು, ಎಸ್, ಇದಾಗಿತ್ತು ನನ್ನ ಇಂಟ್ರೊಡಕ್ಷನ್ ವೀಡಿಯೋ. ನಾನು ಬೇರೆ ಅಂದರೆ ರೆಫ್ರೆನ್ಸ್ಗೆ ಬೇರೆ ಯೂಟ್ಯೂಬರ್ಸ್ದೆಲ್ಲ ನೋಡಿದೆ ಇಂಟ್ರೊಡಕ್ಷನ್ ವೀಡಿಯೋ. ಲೈಕ್ ಹೀಗೆ ಅಂದರೆ ಶಾರ್ಟ್ ಆಗಿತ್ತು, 2 to 3 minutes. ಆಲ್ಮೋಸ್ಟ್ ಹಾಗೆ ಮಾಡಬೇಕನ್ಸುತ್ತೆ. ಬಟ್ ನಾನು ಹಾಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಲ್ಲ. ಆದರೆ ಮಾತಾಡಿ ನಿಂತ್ಕೊಂಡ್ರೆ ಐ ಕಾಂಟ್ ರೆಸಿಸ್ಟ್, ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ. ಸೊ ಗೊತ್ತಿಲ್ಲ ಎಷ್ಟು ಮಿನಿಟ್ ಆಗಿದೆ ಅಂತ. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟು ಬಿ ಅ ಪಾರ್ಟ್ ಆಫ್ ಮೈ ವಾಯೇಜ್, ಲೈಕ್, ಶೇರ್, ಮೇನ್ಲಿ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.